ಈ ದರ್ಶನ್ ಜಾಮೀನು ಅರ್ಜಿ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಟ್ಟ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಿದ್ದು, ಈ ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿ ಹೆಚ್ಚು ಸಮಯ ಇರಲೇ ಇಲ್ಲ, ಕೊಲೆಗೂ ದರ್ಶನ್ಗೂ ಸಂಬಂಧ ಇಲ್ಲ, ಅವರು ಈ ಪ್ರಕರಣದಲ್ಲಿ ಅಪರಾಧಿ ಅಲ್ಲ ಅಂತ ಹೇಳಿ. ಆದರೆ ಕೋರ್ಟ್ ಅದನ್ನು ಪರಿಗಣಿಸಲಿಲ್ಲ. ನಂತರದಲ್ಲಿ ಹೆಲ್ತ್ ಗ್ರೌಂಡ್ ಮೇಲೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ, ಅದು ಬೇರೆ ಕತೆ. ಆದರೆ ಹೀಗೆ ವಾದ ಮಂಡಿಸಿದ್ದು ಕೇವಲ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ಮಾತ್ರವಲ್ಲ, ದರ್ಶನ್ ಕೂಡ ನಾನು ಈ ಪ್ರಕರಣದಲ್ಲಿ ಅಪರಾಧಿ ಅಲ್ವೇ ಅಲ್ಲ, ನಾನು ಕೊಲೆ ಮಾಡೇ ಇಲ್ಲ ಅಂಥೇಳಿ ಪಶ್ಚಾತ್ತಾಪದ ಕಣ್ಣೀರನ್ನು ಸುರಿಸಿದ್ರಂತೆ. ಎಲ್ಲಿ, ಯಾವಾಗ, ಯಾರ ಮುಂದೆ, ಇದೆಲ್ಲದರ ಡೀಟೇಲ್ಸ್ ನಿಮ್ಮ ಮುಂದೆ. ತಾನು ಮಾಡಿದ ತಪ್ಪಿಗೆ ಕಾಟೇರ ಕಣ್ಣೀರು. ಜೈಲಲ್ಲಿ ದಾಸನಿಗೆ ಪಾಪ ಪ್ರಜ್ಞೆ ಕಾಡಿತಂತೆ. ಏನೋ ಮಾಡಲು ಹೋಗಿ ಏನೋ ಮಾಡಿ ಜೈಲು ಸೇರಿದ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡಿತಂತೆ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಕೊಲೆ ಮಾಡಿದ್ದು ದೊಡ್ಡ ತಪ್ಪು ಎಂದು ಬಳ್ಳಾರಿ ಜೈಲಿನಲ್ಲಿ ಕಣ್ಣೀರು ಹಾಕಿದ್ರಂತೆ. ದರ್ಶನ್ ಬಳ್ಳಾರಿ ಜೈಲಿನಿಂದ ಜಾಮೀನಿನ ಮೇಲೆ ಹೊರಹೋದ ಬಳಿಕ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಜೈಲಿನಿಂದ ಹೊರಹೋದ ಬಳಿಕ ರೇಣುಕಸ್ವಾಮಿ ಕುಟುಂಬಕ್ಕೆ ನೆರವಾಗುತ್ತೇನೆ ಎಂದು ಮಾತನಾಡಿದ್ದಾರಂತೆ. ಅಷ್ಟೇ ಅಲ್ಲ, ಜೈಲಿನಲ್ಲಿ ನಿತ್ಯ ರೇಣುಕಸ್ವಾಮಿ ಬಗ್ಗೆ ಮಾತನಾಡಿದ್ದಾರಂತೆ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲಿನ ಕೆಲವು ಸಿಬ್ಬಂದಿ ಜೊತೆ ದರ್ಶನ್ ಮಾತನಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿದೆ. ನಾನು ಕೊಲೆ ಮಾಡಿಲ್ಲ, ಯಾರೋ ಮಾಡಿದ ತಪ್ಪಿಗೆ ನನ್ನ ತಲೆಗೆ ಬಂದಿದೆ. ರೇಣುಕಸ್ವಾಮಿಯನ್ನು ಕೊಲೆ ಮಾಡಲು ನಾನು ಹೇಳಿಲ್ಲ, ಅವನ ಕುಟುಂಬ ನನ್ನ ಕಣ್ಮುಂದೆ ಬರುತ್ತೆ, ಅವರಿಗೆ ದಿಕ್ಕಿಲ್ಲದಂತಾಯ್ತು ಎಂದು ಅನೇಕ ಬಾರಿ ಕಣ್ಣೀರು ಹಾಕಿದ್ರಂತೆ. ಕೋಪದಲ್ಲಿ ಕುಯ್ದುಕೊಂಡ ಮೂಗು ವಾಪಸ್ ಬಾರದು ಅನ್ನೋ ಹಾಗೆ ರೇಣುಕಸ್ವಾಮಿ ಈಗ ಮತ್ತೆ ಬರಲ್ಲ. ದರ್ಶನ್ಗೆ ಕಾಡುತ್ತಿರುವ ಕೊರಗು ಇದೇನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಪರಾಧಿನೋ ಆರೋಪಿನೋ ಒಟ್ನಲ್ಲಿ ಜೈಲಿನಲ್ಲಿದ್ರು, ಜೈಲಿಂದ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಬೇಲ್ ಪಡೆದು ಆಚೆ ಬಂದ ದರ್ಶನ್ ನಿರಾಳವಾಗಿ ಇರಬಹುದಾ ಅನ್ನೋ ಪ್ರಶ್ನೆಗೆ ಪದೇ ಪದೇ ಇಲ್ಲ ಅನ್ನೋ ಉತ್ತರವೇ ಲಭ್ಯವಾಗ್ತಾ ಇದೆ. ಒಂದು ಕಡೆ ತನಿಖಾಧಿಕಾರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಂದುವರೆಸಿದ್ದಾರೆ. ಈಗ ಆಲ್ರೆಡಿ 3,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವ ಪೊಲೀಸರು ಇದೀಗ 2ನೇ ಚಾರ್ಜ್ ಶೀಟ್ ಮೂಲಕ ದರ್ಶನ್ಗೆ ಮತ್ತೆ ಶಾಕ್ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗೆ ಸದ್ಯದಲ್ಲೇ ಕಾದಿದೆ ಶಾಕ್. ರೆಡಿಯಾಗುತ್ತಿದೆ 2ನೇ ಚಾರ್ಜ್ ಶೀಟ್ ಕುಣಿಕೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರದಾಡ್ತಿರೋ ದರ್ಶನ್ಗೆ ಸದ್ಯದಲ್ಲೇ ಇನ್ನೊಂದು ಶಾಕ್ ಕಾದಿದೆ. ಬೆನ್ನು ನೋವಿಂದ ಬಳಲುತ್ತಿರೋ ದರ್ಶನ್ಗೆ ಈಗ ಕಂಟಕ ಎದುರಾಗಲಿದೆ. ಹೌದು, ಮಧ್ಯಂತರ ಜಾಮೀನಿನ ಮೇಲೆ ಬಂದಿರೋ ದರ್ಶನ್ಗೆ ಈಗ ಮತ್ತೊಂದು ಭೀತಿ ಶುರುವಾಗಿದೆ. ಸದ್ಯ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಪ್ರಾಥಮಿಕ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆ ಮಾಡಿದ್ದಾರೆ. ಈಗ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ಆರಂಭಿಸಿದ್ದಾರೆ. ಅನೇಕ ಎಫ್ಎಸ್ಎಲ್ ವರದಿಗಳನ್ನ ಸೇರಿ 2ನೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆದಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ಗಳನ್ನ ಗುಜರಾತ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಇದು ಸೇರಿ ಇನ್ನೂ ಹಲವರ ಸಾಕ್ಷಿಗಳನ್ನ ದಾಖಲು ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಈ ತಿಂಗಳ ಅಂತ್ಯದ ವೇಳೆಗೆ 2ನೇ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿರೋ ದಾಸನಿಗೆ ಈಗ ಎಸಿ ರೂಮಲ್ಲಿದ್ರೂ ಬೆವರು ಶುರುವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೆನ್ಷನ್ ಕೇವಲ ಈ 2ನೇ ಚಾರ್ಜ್ ಶೀಟ್ ವಿಚಾರಕ್ಕೆ ಮಾತ್ರವಲ್ಲ, ದಿನಗಳು ಕೂಡ ಉರುಳು ಹೋಗ್ತಾ ಇದೆ. ದರ್ಶನ್ಗೆ ಜೈಲಿನಿಂದ ಮುಕ್ತಿ ಸಿಕ್ಕಿರೋದು ಕೇವಲ 6 ವಾರ, ಅದರಲ್ಲಿ 2 ವಾರ ಆಗೇ ಹೋಯ್ತು, ಉಳಿದಿರೋದು 4 ವಾರ.
ಸರ್ಜರಿ ಬಗ್ಗೆ ಇನ್ನೂ ದೃಢವಾದ ನಿರ್ಧಾರ ಇಲ್ಲ. ಹಾಗಂತ ಮಾತ್ರಕ್ಕೆ ದರ್ಶನ್ 4 ವಾರ ಆದ್ಮೇಲೂ ಕೂಡ ಹೊರಗೆ ಇರಬಹುದಾ? ಖಡಾಖಂಡಿತವಾಗಿಲ್ಲ. ಸರ್ಜರಿ ವಿಚಾರಕ್ಕೆ ಆದಷ್ಟು ಬೇಗ ನಿರ್ಧಾರ ಕೈಗೊಳ್ಳೋ ಅನಿವಾರ್ಯತೆ ದರ್ಶನ್ ಮುಂದಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿಯೆಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ಗೆ ಸರ್ಜರಿ ಆಗುತ್ತಾ ಇಲ್ವಾ? ಆಸ್ಪತ್ರೆ ಸೇರಿ 11 ದಿನ ಆದ್ರೂ ಸಿಗದ ಸ್ಪಷ್ಟನೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಿವೆ. ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸ್ಕೊಳ್ಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿ ದರ್ಶನ್ ಇದ್ದಾರೆ. ಸರ್ಜರಿ ಅಂದ್ರೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬಸ್ಥರು ಆಪರೇಷನ್ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೂ ಇನ್ನು ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಇನ್ನು ಕೇವಲ 4 ವಾರವಷ್ಟೇ ಬೇಲವಧಿ ಬಾಕಿ. ನಟ ದರ್ಶನ್ ಪತ್ನಿಗೆ ಪತಿಯ ಆರೋಗ್ಯದ್ದೇ ಟೆನ್ಷನ್. ಇನ್ನು ಮಧ್ಯಂತರ ಬೇಲ್ ಪಡೆದು 11 ದಿನ ಆಗಿದೆ. ಇನ್ನು 4 ವಾರವಷ್ಟೇ ಮಾತ್ರ ದಾಸನಿಗೆ ರಿಲೀಫ್. ಅದಾದ ಬಳಿಕ ಮತ್ತೆ ಜೈಲು ಪಾಲಾಗಲಿದ್ದಾರೆ ಕಾಟೇರ. ಈಗಾಗಲೇ MRI ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ರಿಪೋರ್ಟ್ ಕೈಲಿ ಇಟ್ಕೊಂಡಿರೋ ವೈದ್ಯರ ತಂಡ ಆಪರೇಷನ್ ಮಾಡೋದು ಸರಿಯೆಂದು ಹೇಳಿದ್ದಾರೆ. ಕುಟುಂಬಸ್ಥರ ನಿರ್ಧಾರದ ಮೇಲೆ ದರ್ಶನ್ ಸರ್ಜರಿ ಭವಿಷ್ಯ ನಿಂತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.